ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದೋ, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಸಭಾಪರ್ವದ 4ನೇ ಸಂಧಿಯ ಸೂಚನೆ. ಯಾಗ ಸಿದ್ಧಿಗೆ ನಡೆದು ಪೂರ್ವ ವಿಭಾಗದಲ್ಲಿ ಭೂಮಿ ಪರ ಕೈಯಲ್ಲಿ ಸಾಗರೋಪಮಧನವ ಮೇಳೈಸಿದನು ಕಲಿಭೀಮ. ಧರ್ಮರಾಯ ನಡೆಸಲಿಕ್ಕೆ ಮನಸ್ಸು ಮಾಡಿರ್ತಕ್ಕಂಥ ರಾಜಸೂಯ ಯಾಗವನ್ನು ಸಿದ್ಧಿ ಮಾಡೋದಕ್ಕೋಸ್ಕರ ಮಹಾಪ್ರಚಂಡನಾಗಿರತಕ್ಕಂಥ ಭೀಮಸೇನ ಪೂರ್ವ ಭಾಗಕ್ಕೆ ನಡೆದು ಅಲ್ಲಿ ಅನೇಕ ರಾಜ ಮಹಾರಾಜರನ್ನು ಗೆದ್ದು ಸಾಗರದೋಪಾದಿಯಲ್ಲಿ ಧನವನ್ನು ಮೇಳೈಸ್ತಾನೆ ಅನ್ನತಕ್ಕಂಥ ಈ ಒಂದು ಸಂಧಿಯ ಸೂಚನೆ. ಕೇಳು ಜನಮೇ ಜಯ ಧರಿತ್ರೀಪಾಲ, ಯಮನಂದನನ ಭಾಗ್ಯದ ಹೋಲಿಕೆಗೆ ಬಹಳುಂಟೇ ನಳನ ಹುಷಾದಿರಾಯರಲಿ. ಆಳು ನಡೆದುದು ಭೀಮಸೇನನ ದಾಳಿದೆಯನೇ, ತೆತ್ತುದವನೀ ಪಾಲಕರು ತಮ್ಮ ನಿಜ ವಿತ್ತಾನುರೂಪದಲ್ಲಿ. ಧರ್ಮರಾಜನಾಜ್ಞೆಯನ್ನು ಹೊತ್ತಿರತಕ್ಕಂಥ ಭೀಮಸೇನ ಪೂರ್ವ ದಿಕ್ಕಿಗೆ ನಡೆದಿದ್ದನಂತೆ. ಅಲ್ಲಿ ಮಹಾಪ್ರಚಂಡರಾಗಿರ್ತಕ್ಕಂಥ ರಾಜರನ್ನು ಒಬ್ಬರಾದ್ಮೇಲೆ ಗೆದ್ಕೊಂಡು ಹೋಗ್ತಾ ಇದ್ದಾನಂತೆ. ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಗುಡುಗುಡಿಸೆ ನಿಸ್ಸಾಳವಿ ಗಡಬಡೆ ಇದೇನೇನೆ. ಚೇದಿರಾಜ, ಏನಿದು ಇಂಥ ಭಯಂಕರವಾಗಿರತಕ್ಕಂಥ ಸೈನ್ಯ ಅಂತ ಚೈದ್ಯರಾಜ ಕೇಳಲಿಕ್ಕೆ, ಭೀಮಸೇನನ ಪಡೆಯನಲು ಶಿಶುಪಾಲ ಬಂದನು ಖಂಡನು ಚಿತ್ತದಲ್ಲಿ. ಚೇದಿ ದೇಶದ ರಾಜನಾಗಿರ್ತಕ್ಕಂಥ ಶಿಶುಪಾಲ ಬಂದು ಕೇಳಿದನಂತೆ ಭೀಮಸೇನನ್ನ, ಏನಪ್ಪ ಏನು ಬಂದಿದೀಯಾ ಅಂತ ಕೇಳಿದರೆ, ಅವಾಗ ಭೀಮಸೇನ ಹೇಳ್ತಾನಂತೆ, ಶ್ರೀಕೃಷ್ಣ ಪರಮಾತ್ಮನ ಒಂದು ಆಶೀರ್ವಾದದಿಂದ, ನಾರದ ಮಹರ್ಷಿಗಳ ಒಂದು ಆಜ್ಞೆಯಿಂದ ನಮ್ಮಣ್ಣ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಹೊರಟಿದ್ದಾನೆ. ಅದಕ್ಕೋಸ್ಕರ ಏನಾದರೂ ಕಪ್ಪ ಕಾಣಿಕೆಗಳನ್ನು ಕೊಡ್ಬೋದು, ನಿಮಗೆ ಶಕ್ತಿ ಇದ್ದರೆ ಇದಕ್ಕೆ ನಿಲ್ಬೋದು ಅಂದಾಗ ಅವನು ಹೇಳ್ತಾನಂತೆ, ಅಯ್ಯೋ ರಾಮ, ನೀನ್ಯಾಕಯ್ಯ, ಹೆಸರು ಹೇಳಿದರೆ ಸಾಕು, ನಾನು ಬೇಕಾದರೆ ಎಲ್ಲ ಅನುಕೂಲ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿದ್ದಾನೆ ಶಿಶುಪಾಲ. ನಂತರ ಅವನು ಕಳಿಂಗ ದೇಶದ ಶೋಣಿವಂತನ ಹತ್ರಕ್ಕೆ ಬರ್ತಾನೆ. ಅಲ್ಲಿ ಕಪ್ಪ ಕಾಣಿಕೆಗಳನ್ನು ತಗೊಂತಾನೆ. ಕೋಸಲೇಶ್ವರನಲ್ಲಿ ಕಪ್ಪ ಕಾಣಿಕೆಗಳನ್ನು ಪಡಿತಾನೆ. ಮುಂದೆ ಬಂದು ದೀರ್ಘಪ್ರಜ್ಞ ಅನ್ನತಕ್ಕಂಥವನ ಹತ್ರ ಕಪ್ಪ ಕಾಣಿಕೆಗಳನ್ನು ಪಡಿತಾನೆ. ನಂತರ ಜಾಳಿಸಿದ ಕಾಶಿರಾಜನ ದಾಳಿಯಲ್ಲಿ ಕೊಂದನು ಸುಪಾರ್ಶ್ವನ ಅಂತಕ್ಕಂಥವನನ್ನು ಕೊಲ್ತಾನೆ. ಸುಪಾರ್ಶ್ವ ಅನ್ನತಕ್ಕಂಥವನನ್ನು ಮೇಲೆ ನಡೆದನು ಗಯನ ಮತ್ಸ್ಯನ ಗೆಲಿದನ ಭೀಮ. ಗಯ ಮತ್ಸ್ಯ ಅನ್ನತಕ್ಕಂಥ ರಾಜಾದಿರಾಜನನ್ನು ಗೆಲಿತಾನೆ. ನಡೆದು ಮುಂದೆ ವಿದೇಹನನು ಸದೆಬಡಿದು ಮತ್ತೆ ಕಿರಾಟ ಬಲವ ಒಗಡಿಸಿ ಕಾದಿದನು ಅನಂತವದರೊಳಗೇನು ಮಾನಿಸರು. ಅಲ್ಲಿ ವಿದೇಹನನ್ನು ಗೆಲ್ತಾನೆ. ಅವರೆಲ್ಲ ಕಿರಾತ ಮಾನಿಸರವರೆಲ್ಲ ನಿಷಾದ ವರ್ಗದವರು. ಅವ್ರನ್ನೆಲ್ಲ ಇದು ಮಾಡಿಬಿಟ್ಟು ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡಿತಾನೆ. ಮಲೆ ತುಕಾದಿದ ಗಂಡಧಾರನ ಗೆಲ್ಲಿದು ಮಗದೇಶ ಗಿರಿವ್ರಜದೊಳಗೆ ಪಾಳೆಯ ಬಿಟ್ಟುದು ಅವನಿದಿರಾಗಿ ನಡೆತಂದ. ಅಲ್ಲಿ ಕರ್ಣ ಅನ್ನತಕ್ಕಂಥವನೊಬ್ಬನಿದ್ದ, ಬೇರೆಯವನವನು ಕರ್ಣ. ಅವನನ್ನು ಗೆದ್ದು ಕಪ್ಪ ಕಾಣಿಕೆಯನ್ನು ಪಡಿತಾನೆ. ನಂತರ ವಾಸುದೇವನ ನನ್ನ ಪ್ರೌಂಡ್ರಕ ಅಂತಕ್ಕಂಥವನನ್ನು ಇಬ್ಬರನ್ನು ಗೆಲಿತಾನೆ. ಪುರವನವನಲ್ಲಿಂದ ಮೂಲ್ಯವ ತೆರಳಿಕೆಯ ಮಾಡಿದನು. ಮಾಡಲು ಹರಿದು ಮುರಿದು ಸಮುದ್ರ ಸೇನನ ಸರ್ವಗವತೆಯಲ್ಲಿ.
ಅಲ್ಲಿಂದ ಬಂದ ಇಂದ್ರಸೇನನ ಗೆದ್ದುಬಿಟ್ಟ. ಅವನ ಭಂಡಾರವನ್ನು ಹೇರಿಸಿಬಿಟ್ಟು ವಂಗ ದೇಶಕ್ಕೆ ಬರ್ತಾನೆ. ಅಲ್ಲಿ ಲುಬ್ಧಕ ಅನ್ನತಕ್ಕಂಥವನನ್ನು ಗೆಲ್ತಾನೆ. ಸಾರಲೋಹಿತನೆಂಬ ಸಾಗರ ತೀರವಾಸಿಗಳು ಒಳ ಕುರುವದ ವಿಕಾರ ಚೋನೆಗೆ ಚೀನ ಬೋಟಕರನ್ನು ನಿವಾಸಿಗಳ ಚೀನರು ಬೋಟಕರು ಇವರನ್ನೆಲ್ಲ ಗೆಲ್ತಾನೆ. ದಾಳಿ ಹರಿದುದು ಪಂಚಗೌಳವರಾಳ ಒಡ್ಡಿಯ ಆಂಧ್ರ ಜಳಾಂಧ್ರಾದಿಗಳನ್ನಪ್ಪಳಿಸಿ ಹೂಡಿದನು ಮಹಾಧನವ. ದೊಡ್ಡ ದೊಡ್ಡ ಮಹಾರಾಜರೆಲ್ಲ ಗೆದ್ದು ಬರ್ತಾ ಇದ್ದಾನೆ. ಬಂದ 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 ಮ್ಲೇಚ್ಛಗರ್ವ ವರ್ಗವ ತರಿದು ಅಲ್ಲಿ ಮ್ಲೇಚ್ಛರಿದ್ದರು, ಅವರನ್ನು ಕೂಡ ಗೆದ್ದು ಬರ್ತಾ ಬರ್ತಾ ಆ ಮಹಾಭೋಟಕ ಮಹಾಹ್ವಯಧಾಮ ದಸ್ಯುಗಳನ್ನು ಅತಿ ನಿಸ್ಸೀಮ ಯವನ ಕುರುಷನು ತಾಗಿದನು ಹಿಲದಲ್ಲಿ. ಯವ ಅಂತಕ್ಕಂಥವನು ಕರುಷ ಅನ್ನತಕ್ಕಂಥವನನ್ನು ಗೆದ್ದುಬಿಟ್ಟು ಹೇಮ ಮುಕ್ತ ರಜತ ಚಂದನ ರಾಮಣೀಯಕ ವಸ್ತು ನಿಚಯದ ಸೀಮೆಗಳ ನಾನರಿಯನು ಅಳವಡಿಸಿದನು ಕಲಿಭೀಮ. ಏನು ಮಣಿಮೌಕ್ತಿಕದ ಹಾರಗಳನ್ನೆಲ್ಲ ಸಂಗ್ರಹಿಸಿದ್ದಾನೆ. ಆಮೇಲೆ ರಾಜಮಹಾರಾಜರಿಗೆ ಬೇಕಾಗಿರತಕ್ಕಂಥ ಕಿರೀಟ, ಸೀಸಕ, ಆಮೇಲೆ ಬತ್ತಳಿಕೆ ಇವೆಲ್ಲವನ್ನ ಅವನು ಗೆದ್ದುಬಿಟ್ಟು ಕಪ್ಪ ಕಾಣಿಕೆಗಳನ್ನು ಪರಿಸ್ಕೊಂಡು ಬರ್ತಾ ಇದ್ದಾನೆ. ಮರಳೆ ಅನಿಲ ಜನ ಮಹಾದ್ಭುತ ತರದ ವಸ್ತುವನು ಅನಲಾಪುದೇ ಧರಣಿಯನೇ. ಇಷ್ಟೆಲ್ಲ ಗೆದ್ದುಕೊಂಡು ಭೀಮಸೇನ ಭೂಮಿ ಅಷ್ಟು ತೂಕದ ಒಂದು ಕಪ್ಪ ಕಾಣಿಕೆಗಳನ್ನು ಹೊರಿಸಿಕೊಂಡು ಸಂದಣಿಸಿದವು ಅಸಂಖ್ಯಾತ ರಥಯೂತ. ಏನು ರಥಗಳು, ಕುದುರೆಗಳು, ಆನೆಗಳು ಎಲ್ಲವನ್ನು ರಾಜಮಹಾರಾಜರು ಕೊಟ್ಟಿರ್ತಕ್ಕಂಥವರು ಸಹಾಯ ಮಾಡಿದ್ದಾರೆ. ಅರಸುಗಳ ಸಹಿತಿ ಮಹಾಬಲವೆರಸಿ, ಆ ಮಹಾರಾಜರನ್ನು ಗೆದ್ದಿದ್ರೆ ಕಪ್ಪ ಕಾಣಿಕೆಗಳ ಜೊತೆಗೆ ಅವರು ಮಹಾಬಲವನ್ನು ಕೊಟ್ಟಿದ್ದಾರೆ. ಬಂದನು ಭೀಮನು ಅಣ್ಣನ ಚರಣ ಕೆರಗಿದನು, ಅರ್ಜುನನ ತಕ್ಕೈಸಿದನು ನಗುತ್ತ. ಎಲ್ಲವನ್ನು ತಂದು ಅಣ್ಣ ಈಗ ನಾನು ತಂದಿದ್ದೀನಿ ನೋಡು ಅಂತ ಹೇಳಿಬಿಟ್ಟು ಅಣ್ಣನ ಪಾದಕಮಲಕ್ಕೆ ನಮಸ್ಕಾರ ಮಾಡಿದ್ದಾನೆ. ತಮ್ಮನಾಗಿರ್ತಕ್ಕಂಥ ಅರ್ಜುನನನ್ನು ತಕ್ಕೈಸಿದ್ದಾನೆ, ಆಲಂಗಿಸಿದ್ದಾನೆ ಅನ್ನತಕ್ಕಂಥ ಒಂದು 4ನೇ ಸಂಧಿಯ ಒಂದು ಚಿಕ್ಕ ಸಂಧಿ ಇದು. ಯಾವ ರೀತಿ ಭೀಮಸೇನ ಪೂರ್ವಕ್ಕೆ ದಾಳಿ ಇಟ್ಟು ಅಲ್ಲಿ ಮಹಾರಾಜರನ್ನು ಗೆದ್ದು ಬಂದಿದ್ದಾನೆ ಅಂತಕ್ಕಂಥ ಒಂದು ಸಂಧಿಯ ಸೂಚನೆಯ ಸಾರಾಂಶವನ್ನು ನಾವಿಲ್ಲಿಗೆ ಮುಗಿಸ್ತಕ್ಕಂಥ ಸಮಯ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.